ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದೆ ಪಾಲಿಕೆ ನೌಕರರು. ಈಗಾಗಲೇ ಮುಂದಾಗಿರೋದು ರಾಜ್ಯದ 9 ಮಹಾನಗರ ಪಾಲಿಕೆಯನ್ನ ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮಾಡಲು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ರಾಜ್ಯದ 9 ಮಹಾನಗರ ಪಾಲಿಕೆಗಳನ್ನ ಬಂದ್ ಮಾಡಿ ಇದೀಗ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ನೌಕರರು. ನೌಕರರ ಈ ಒಂದು ಬಂದ್ ಬಿಸಿ ಈಗಾಗಲೇ ತಟ್ಟಿದೆ. ಎಲ್ಲೆಲ್ಲಿ ಈಗ ಬಂದ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಮಾತ್ರ ಬಂದ್ ಮಾಡಲ್ಲ. ಭಾರಿ ಮಳೆ ಕಾರಣಕ್ಕೆ ಜನರಿಗೆ ತೊಂದರೆ ಆಗದಂತೆ ಕೆಲಸವನ್ನ ಮಾಡ್ತೀವಿ. ನಾಳೆಯಿಂದ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮಂಗಳೂರಿನ ಪಾಲಿಕೆಯ ನೌಕರರು. ಸಮಸ್ಯೆಗಳೇನೇ ಇದ್ರೂ ಕೂತು ಬಗೆಹರಿಸಿಕೊಳ್ಳೋಣ, ಮುಷ್ಕರ ಹೋರಾಟ ಮಾಡುವ ಅಗತ್ಯವೇ ಇಲ್ಲ ಅಂತ ಹೇಳಿ ಮುಷ್ಕರ ನಿರತರಿಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ 9 ಮಹಾನಗರ ಪಾಲಿಕೆಗಳಲ್ಲಿ ನೌಕರರು ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಾಯಮಾತಿ ಮಾಡುವಂತಹ ವಿಚಾರ ಆಗಿರಬಹುದು ಅಥವಾ ಅವರಿಗೆ ಈಗಾಗಲೇ ಇನ್ಶೂರೆನ್ಸ್ ಮಾಡುವಂತಹ ವಿಚಾರ ಆಗಿರ್ಬೋದು. ಹೀಗೆ ಅನೇಕ ಬೇಡಿಕೆಗಳನ್ನ ಇಟ್ಟುಕೊಂಡು ಈಗ ಅವರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪಾಲಿಕೆ ನೌಕರರ ಬೇಡಿಕೆಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಲಾಕ್ ಸೇಫ್ ಹಾಜರಾತಿ ಪ್ರಕ್ರಿಯೆ ರದ್ದು ಮಾಡಬೇಕು. ಬಿಬಿಎಂಪಿಯಲ್ಲಿ ಖಾಲಿ ಇರುವಂತಹ 6,000 ಹುದ್ದೆಗಳಿದೆಯಲ್ಲ ಅದನ್ನ ಭರ್ತಿ ಮಾಡಬೇಕು. ಪಾಲಿಕೆ ನೌಕರರಿಗೆ ಆಗ್ತಾ ಇರುವಂತಹ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು. ಯಾಕಂದ್ರೆ ಇನ್ನೂ ಕೂಡ 6,000 ಹುದ್ದೆ ಖಾಲಿ ಇದೆ ಭರ್ತಿ ಮಾಡೋದಿಕ್ಕೆ. ಅಂತಹ ಸಂದರ್ಭದಲ್ಲಿ ಈಗ ಅವ್ರಿಗೇನೆ ಅದು ಬರ್ಡನ್ ಆಗ್ತಾ ಇದೆ. ಹಾಗಾಗಿ ಆ ಒತ್ತಡವನ್ನು ಕಡಿಮೆ ಮಾಡಬೇಕು. ಶಿಕ್ಷಣ ವಿಭಾಗದ ಪ್ರಾಂಶುಪಾಲರ ಮೇಲಾಗ್ತಾ ಇರುವ ವಿಚಾರಣೆಯನ್ನ ಕೈ ಬಿಡಬೇಕು. ಅಭಿಯಂತರರು, ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿಯನ್ನ ಕೊಡಬೇಕು, ಅಂದ್ರೆ ಪ್ರಮೋಷನ್ ಕೊಡಬೇಕು. ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನ ಕೊಡಬೇಕು. ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನ ಅಂತಿಮಗೊಳಿಸಬೇಕು. ಈ ಖಾತಾ ಬದಲು ಹಿಂದೆ ಇದ್ದ ಪದ್ಧತಿಯನ್ನೇ ಜಾರಿಗೊಳಿಸಬೇಕು. ಹೆಲ್ತ್ ಸೂಪರ್ವೈಸರ್ಗಳಿಗೆ ಉದ್ದಿಮೆ ಪರವಾನಗಿ ಕೊಡಬೇಕು. ಕಾನೂನು ಬಾಹಿರ ಮಾರ್ಷಲ್ಸ್ ಹುದ್ದೆಗಳನ್ನ ರದ್ದುಗೊಳಿಸಬೇಕು. ಹೀಗೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರದು 4-5 ಬೇಡಿಕೆಗಳಿದೆ. ಕೆಲವು ಪೋಸ್ಟ್ಗಳಿಲ್ಲ, ಬಹಳ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರ ಮೇಲೆ ಏನಾದ್ರು ಕ್ರಮ ತಗೊಳ್ಬೇಕಾದ್ರೆ ಅವರಿಗೆ ನೋಟಿಸ್ ಕೊಟ್ಟು ಮಾಡಬೇಕು. ಅಮಾನತು ಮಾಡಿದ್ದಾರೆ, ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು 4-5 ಹೇಳಿಕೆ ಹೇಳ್ತಾ ಇದ್ರು. ಅದನ್ನು ನಾನು ಖಂಡಿತ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೇನೆ. ಸರ್ಕಾರ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಖಂಡಿತ ಅವ್ರ ಹತ್ರ ಫಾಲೋ ಅಪ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪೋಸ್ಟ್ ಅವಶ್ಯಕತೆ ಇದೆ ಅಥವಾ ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ ಅಥವಾ ಪೋಸ್ಟ್ ಭರ್ತಿ ಆಗಿಲ್ಲ ಅದು ಸರ್ಕಾರ ಮುಂದೆ ನಾನು ಇಟ್ಕೊಂಡು ಈಡೇರಿಸಿ ಅದು ಸರ್ಕಾರಕ್ಕೆ ಈಡೇರಿಸಲಿಕ್ಕೆ ಕೇಳ್ತೇನೆ. ನಮ್ಮ ಮಟ್ಟದಲ್ಲಿ ಏನೆಲ್ಲ ಸಹಕಾರ ಮಾಡ್ಬೋದು ನಾವು ಖಂಡಿತ ಮಾಡ್ತೇವೆ. ಈಗಾಗಲೇ ಕೆಲವು ಕೇಸಸ್ನಲ್ಲಿ ಅವರಿಗೆ ಅವರು ನಮ್ಮ ಹತ್ರ ಕೇಳಿದರು. ಅದು ನಾವು ಪರಿಶೀಲಿಸಿ ಬೇಗನೆ ಬಗೆಹರಿಸಲಿಕ್ಕೆ ಕ್ರಮ ತಗೊಳ್ತೀವಿ. ಯಾವುದು ಬೇಸಿಸ್ ಮೇಲೆ ಆಗಿದೆ, ಅದರ ಬಗ್ಗೆ ಯಾವ ಆಧಾರದ ಮೇಲೆ ಆಗಿದೆ, ಈಗ ಭಾಳ ನಮ್ಮ ರೆವೆನ್ಯೂ ಆಫೀಸರ್ಸ್ ಭಾಳ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ. ಏನಾದರೂ ನಮ್ಮ ಕಡೆಯಿಂದ ಸಹ ಹೆಚ್ಚು ಕಡಿಮೆ ಆಗಿದ್ರೆ ಅದು ಖಂಡಿತ ನಾವು ಸೂಕ್ತ ತೀರ್ಮಾನ ತಗೊಳ್ತೇವೆ, ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇದೆ. ನಾವು ಅದಕ್ಕೆ ಚರ್ಚೆ ಮಾಡಿದ್ದೇವೆ. ಅವರು ಸಹ ನಿನ್ನೆ ನಮಗೆ ಗೊತ್ತಾಗಿತ್ತು, ಅದಕ್ಕೆ ಅವರಿಗೆ ಚರ್ಚೆ ಮಾಡಿಬಿಟ್ಟು ಬಹುತೇಕ ನಮ್ಮ ಅದೇ ಭಾವನೆ ಇದೆ, ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಇದೆ. ನಾವು ಅವರಿಗೆ ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅವರು ನಮಗೆ ಏನು ಪ್ರೊಟೆಸ್ಟ್ ಮಾಡಿದ್ದಾರೆ, ಮನವಿ ಕೊಟ್ಟಿದ್ದಾರೆ, ಈಗ ತೆಗಿಸ್ಲಿಕ್ಕೆ ಸಹ ಕೇಳ್ಕೊಂಡಿದ್ದೀವಿ. ಎಲ್ಲರೂ ಈಗ ನಾವು ಅದಕ್ಕೆ ಅವರಿಗೆ ಸ್ವಲ್ಪ ಬೇಗನೆ ಕೆಲಸಕ್ಕೆ ವಾಪಸ್ ಬರಲಿಕ್ಕೆ ಕೇಳ್ಕೊಳ್ತೀವಿ. ಇವರದು 4-5 ಬೇಡಿಕೆಗಳಿದೆ. ಕೆಲವು ಪೋಸ್ಟ್ಗಳಿಲ್ಲ, ಬಹಳ ಒತ್ತಡದಿಂದ ಕೆಲಸ. ಸೊ ಈಗಾಗಲೇ ಇವರ ಡಿಮ್ಯಾಂಡ್ಗಳನ್ನು ನಿಮಗೆ ನಾವು ತೋರಿಸಿದ್ವಿ. ಆದ್ರೆ ಎಲ್ಲ ಓಕೆ, ಈ ಸ್ವತ್ತು ರದ್ದತಿ ಬೇಡಿಕೆ ಯಾಕೆ ಅನ್ನುವ ಪ್ರಶ್ನೆ. ಈಗ ಪಾಲಿಕೆಯ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಮೆಯ ವಿಚಾರ ಆಗಿರ್ಬೋದು, ಒತ್ತಡ ಜಾಸ್ತಿ ಆಗ್ತಾ ಇದೆ, ಅದನ್ನ ಕಡಿಮೆ ಮಾಡಿ. 6,000 ಹುದ್ದೆ ಖಾಲಿ ಇದೆ, ಅದನ್ನ ಭರ್ತಿ ಮಾಡಿ. ಜೊತೆಗೆ ಈಗಾಗಲೇ ಅಭಿಯಂತರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಉದ್ದಿಮೆ ಪರವಾನಗಿ ಕೊಡಬೇಕು, ಕಾನೂನು ಬಾಹಿರ ಮಾರ್ಷಲ್ಸ್ ಹುದ್ದೆಗಳನ್ನ ರದ್ದುಗೊಳಿಸಬೇಕು. ಹೀಗೆ ಎಲ್ಲಾ ಬೇಡಿಕೆಗಳು ಓಕೆ. ಆದ್ರೆ ಒಂದು ಬೇಡಿಕೆ ಇದೆ, ಈ ಸ್ವತ್ತು ರದ್ದತಿ ಬೇಡಿಕೆ ಯಾಕೆ? ಆಡಳಿತದಲ್ಲಿ ಪಾರದರ್ಶಕತೆ ಹಾಗಿದ್ರೆ ತರಬಾರ್ದ? ಪಾಲಿಕೆ ನೌಕರರ ಮುಷ್ಕರದಲ್ಲಿ ಇದೆಂತಹ ಡಿಮ್ಯಾಂಡ್ ಅನ್ನುವ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ 9 ಮಹಾನಗರ ಪಾಲಿಕೆಗಳ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯ ಆಯುಕ್ತರು ಕೂಡ ಅವರ ಮನವೊಲಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಆ ಕಾರ್ಯ ಎಲ್ಲಿವರೆಗೆ ಬಂತು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಒಂದಷ್ಟು ಬೇಡಿಕೆಗಳು ಓಕೆ ಸಮಂಜಸ. ಆದ್ರೆ ಈ ಸ್ವತ್ತು ರದ್ದತಿ ಬೇಡಿಕೆಯನ್ನ ಕೂಡ ಅವರು ಇಟ್ಟಿದ್ದಾರೆ. ಯಾಕೆ ಈ ಒಂದು ಬೇಡಿಕೆಯನ್ನು ಯಾಕೆ ಇಟ್ಟಿದ್ದಾರೆ? ಆಡಳಿತದಲ್ಲಿ ಪಾರದರ್ಶಕತೆ ತರಬಾರ್ದ ಹಾಗಾದ್ರೆ ಹೇಗೆ?
ನವಿತಾ, ಇವತ್ತು ರಾಜ್ಯದ 10 ಪಾಲಿಕೆಗಳ ನೌಕರರು ಮತ್ತು ಸಿಬ್ಬಂದಿಗಳು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಆ ಒಂದು ಮುಷ್ಕರ ಮಾಡ್ತಾ ಇರುವಂಥದ್ದು. ಅವರಿಗೆ ಕೆಲವೊಂದಿಷ್ಟು ಬೇಡಿಕೆಗಳಿದೆ, ಸರ್ಕಾರ ಅದನ್ನು ಈಡೇರಿಸಬೇಕು ಅನ್ನುವಂಥದ್ದು ಅವರ ಏನು ಹಕ್ಕೊತ್ತಾಯ. ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಸಿಬ್ಬಂದಿಗಳು ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿಭಟನಾ ಸ್ಥಳಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇವರ ಅಹವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಈಗ ತಾವು ಕೇಳಿರುವಂಥ ಪ್ರಶ್ನೆ ಏನಿದೆ, ಅವರ ಎಲ್ಲ ಬೇಡಿಕೆಗಳು ಕೂಡ ಸರ್ಕಾರ ಏನು ಅಪ್ರೂವ್ ಮಾಡೋದಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಪಾಲಿಕೆ ಸಿಬ್ಬಂದಿಗಳ ಮತ್ತು ನೌಕರರ ಈ ಖಾತಾ ರದ್ದು ಮಾಡಬೇಕು ಅನ್ನುವಂಥ ಬೇಡಿಕೆ ಏನಿದೆ, ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಯಾಕೆ ಪಾಲಿಕೆಯ ನೌಕರರು ಸಿಬ್ಬಂದಿಗಳು ಈ ಒಂದು ಈ ಖಾತಾವನ್ನು ರದ್ದು ಮಾಡಬೇಕು ಅನ್ನುವಂಥದ್ದು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ. ಪ್ರಮುಖವಾಗಿ ಇದಕ್ಕೆ ಕೊಡ್ತಾ ಇರುವಂಥ ಒಂದು ಸ್ಪಷ್ಟೀಕರಣ ಏನು ಅಂತಂದ್ರೆ, ಈ ಖಾತಾದಿಂದ ಸರ್ಕಾರ ಏನು ಉದ್ದೇಶ ಮಾಡ್ತಾ ಇದೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನಿಮಗೆ ಬಿ ಖಾತಾ ಮತ್ತು ಎ ಖಾತಾ ಇರುವಂತಹ ನಿಗದಿತ ಸೀಮಿತ ಸ್ವತ್ತುಗಳನ್ನು ಅಕ್ರಮ ಸಕ್ರಮ ಮಾಡುವ ಮೂಲಕವಾಗಿ ಅಧಿಕೃತವಾಗಿ ರೂಪುಗೊಳಿಸೋದಕ್ಕೆ ಅವಕಾಶ ಇದೆ. ಇದರ ಮಧ್ಯೆ ಜನರಿಂದ ಮತ್ತೆ ಹಣವನ್ನ ಪಡೆದುಕೊಂಡು ಮತ್ತೆ ಅವರ ದಾಖಲೆಗಳನ್ನ ಈಗಾಗಲೇ ಬಿಬಿಎಂಪಿಯ ಬಳಿ ಇದೆ, ಅದನ್ನು ಮತ್ತೆ ಡ್ರಾಫ್ಟ್ ಅನ್ನ ರಿಲೀಸ್ ಮಾಡಿಕೊಂಡು ಮತ್ತೆ ಈ ಖಾತಾ ಅನ್ನುವಂಥ ಹೆಸರಿನಲ್ಲಿ ಖಾತಾ ಕೊಡುವಂತ ಅಗತ್ಯ ಏನಿದೆ, ಇದು ಸಾರ್ವಜನಿಕರಿಗೂ ಕೂಡ ಒತ್ತಡ ಆಗುತ್ತೆ, ಮತ್ತೆ ಸಾಕಷ್ಟು ಗೊಂದಲಗಳಿಗೂ ಕೂಡ ಕಾರಣ ಆಗುತ್ತೆ. ಮತ್ತೆ ಇದು ಬಿಬಿಎಂಪಿ ಅಧಿಕಾರಿ ಕಂದಾಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು ಕೂಡ ಆ ಮೇಲೆ ಸಾಕಷ್ಟು ಒತ್ತಡ ಆಗುತ್ತೆ ಅನ್ನುವಂಥದ್ದು ಇವರು ಕೊಡ್ತಾ ಇರುವಂತಹ ಸ್ಪಷ್ಟೀಕರಣ. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕೇಶ್.